ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಿಗೆರೆ. ಜೈಲಿಂದ ರಿಲೀಸ್ ಆದ ಪವಿತ್ರ ಗೌಡ ದರ್ಶನ್ ಭೇಟಿ. ತಾಯಿಯನ್ನು ತಬ್ಬಿಕೊಂಡು ಕಣ್ಣೀರಿಟ್ಟ ಪವಿತ್ರ ಗೌಡ. ವಜ್ರಮುನೇಶ್ವರ ದೇವಸ್ಥಾನದಲ್ಲಿ ದರ್ಶನ್ ಹೆಸರಲ್ಲಿ ಅರ್ಚನೆ. ಸ್ನೇಹಿತರೆ, ಇವತ್ತು 6 ತಿಂಗಳ ಬಳಿಕ, ಬರೋಬ್ಬರಿ 6 ತಿಂಗಳ ಬಳಿಕ ಪವಿತ್ರ ಗೌಡ ಇದೀಗ ಜೈಲಿಂದ ರಿಲೀಸ್ ಆಗಿರುವಂಥದ್ದು. ಸೊ ಆಲ್ರೆಡಿ ಶನಿವಾರನೇ, ಹಾಗೊಮ್ಮೆ ಏನಾದರೂ ಶನಿವಾರ ಭಾನುವಾರ ರಜೆ ಇಲ್ಲದಿದ್ದ ಪಕ್ಷದಲ್ಲಿ ಮೊನ್ನೆನೇ ರಿಲೀಸ್ ಆಗಬೇಕಾಗಿತ್ತು. ಬಟ್ ಕಾನೂನು ಪ್ರಕ್ರಿಯೆ ಒಂದಷ್ಟು ರಜೆಗಳಿದ್ದ ಕಾರಣ, ಕೋರ್ಟ್ ಪ್ರಕ್ರಿಯೆಗಳು ಇದೆಲ್ಲವೂ ಮುಗಿಸಿ ಇವತ್ತು ಏನು ಪವಿತ್ರ ಗೌಡ ರಿಲೀಸ್ ಆಗಿರುವಂಥದ್ದು. ಜೊತೆಯಲ್ಲಿ ಪ್ರದೋಷ್ ಅವರು ಕೂಡ ಇವತ್ತು ಒಟ್ಟಿಗೆ ರಿಲೀಸ್ ಆಗಿರುವಂಥದ್ದು. ಇನ್ಮೇಲೆ ಅಸಲಿ ಆಟ ಶುರುವಾಗುತ್ತಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಅಸಲಿ ಆಟ ಅಂದರೆ ಇಲ್ಲಿ ಕಾನೂನು ಕೂಡ ಒಂದಷ್ಟು ಎಚ್ಚರಿಕೆಯನ್ನು, ಒಂದಷ್ಟು ಕ್ರಮಗಳನ್ನು ಜರುಗಿಸಿ ಇಲ್ಲಿ ಏನು ಬೇಲನ್ನು ನೀಡಿರುವಂಥದ್ದು. ಅಂದರೆ ಒಂದಷ್ಟು ಕಂಡೀಷನ್ಸ್ಗಳನ್ನು ಅಪ್ಲೈ ಮಾಡಿ, ಕಂಡೀಷನ್ಸ್ಗಳನ್ನು ನೀಡಿಯೇ ಇಲ್ಲಿ ಪವಿತ್ರ ಗೌಡ ಅವರನ್ನು ಷರತ್ತುಬದ್ಧ ಜಾಮೀನಿನ ಮೇಲೆ ರಿಲೀಸ್ ಮಾಡಿರುವಂಥದ್ದು. ಹಾಗೆಲ್ಲ ಬಾಲ ಬಿಚ್ಚಿದ್ರೆ ಮತ್ತೆ ಕಾನೂನು ತೊಡಕು ಎದುರಾಗುವಂಥ, ಮತ್ತೆ ಜೈಲು ಸೇರುವಂಥ ಎಲ್ಲ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇನ್ನು ಪವಿತ್ರ ಗೌಡ ಬಂದ ತಕ್ಷಣ ಎಲ್ಲರಲ್ಲೂ ಪ್ರಶ್ನೆ, ದರ್ಶನ್ನ ಯಾವಾಗ ಭೇಟಿ ಆಗ್ತಾರೆ, ಏನು ಮಾಡ್ಬೋದು ಅಂತೇಳಿ. ದರ್ಶನ್ನ ಯಾವಾಗ ಭೇಟಿ ಆಗ್ತಾರೋ ಅಥವಾ ಭೇಟಿ ಆಗಲ್ವೋ ಆ ಪ್ರಶ್ನೆ, ಅದನ್ನು ಪಕ್ಕಕ್ಕೆ ಇಟ್ಟು ನೋಡಿದಾಗ ಮತ್ತೆ ದರ್ಶನ್ ಎಗ್ಲೇರಿರೋದಂತೂ ಗ್ಯಾರಂಟಿ ಗುರು. ಯಾಕಂದರೆ ಎಷ್ಟೋ ಜನಕ್ಕೆ ಅನಿಸಿದೆ ಪವಿತ್ರ ಗೌಡ ಮತ್ತು ದರ್ಶನ್ ದೂರ ಆಗಿಬಿಟ್ರೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಕುಟುಂಬ ನೆಮ್ಮದಿಯಾಗಿ ಬದುಕ್ತಾರೆ ಅಂತೇಳಿ. ನೀವು ಪಕ್ಕದ ರಾಜ್ಯ ತಮಿಳುನಾಡು ತೊಗೊಂಡು ನೋಡಿ, ವಿಜಯ್ ಇದ್ದಾರಲ್ಲ, ವಿಜಯ್ ಇವತ್ತು ಒಂದು ರಾಜಕೀಯ ಪಕ್ಷವನ್ನು ಲಾಂಚ್ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಜನಸಾಗರ, ಅದು ಏನು ಲಕ್ಷಾಂತರ ಜನ ಆ ಒಂದು ಅವರ ಅಭಿಮಾನಿಗಳು ತುಂಬಿ ತುಳುಕ್ತಾ ಇದ್ರು. ಅಷ್ಟೇ ಜನಪ್ರಿಯತೆ, ಅದಕ್ಕಿಂತಲೂ ಹೆಚ್ಚಿನ ಜನಪ್ರಿಯತೆ ದರ್ಶನ್ ಅವರು, ಡಿ ಬಾಸ್ ಅಂತೇಳಿ ಎಲ್ಲರೂ ಕೂಡ ಅಭಿಮಾನಿಗಳು ತಲೆಯ ಮೇಲೆ ಒತ್ತಿ ಮೆರೆಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಸಂಬಂಧ ಮಾಡಿ, ಪವಿತ್ರ ಗೌಡರ ಸ್ನೇಹ ಮಾಡಿ, ಇಲ್ಲ ಒಂದು ರೀತಿ ಅಪವಿತ್ರ ಆದರೂ ದರ್ಶನ್ ಎನ್ನುವಂಥ ಮಾತುಗಳನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ ಅಭಿಮಾನಿಗಳು ಕೂಡ ಕಣ್ಣೀರು ಹಾಕಿರುವಂಥದ್ದು, ಅಭಿಮಾನಿಗಳು ಕೂಡ ಆ ಬಗ್ಗೆ ಆಕ್ರೋಶ ಇರುವಂಥದ್ದು. ಅದಕ್ಕೆ ದರ್ಶನ್ ಅಭಿಮಾನಿಗಳು ವಿಜಯಲಕ್ಷ್ಮಿ ಅತ್ತಿಗೆ ಅಂತೇಳಿ ವಿಜಯಲಕ್ಷ್ಮಿ ಅವರನ್ನು ಭಾಳ ಪ್ರೀತಿಯಿಂದ ನೋಡ್ತಾರೆ. ಜೊತೆಯಲ್ಲಿ ವಿಜಯಲಕ್ಷ್ಮಿ ತನ್ನ ಗಂಡನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ಅಂದರೆ ಬಿಡುಗಡೆಗೋಸ್ಕರ, ಜೈಲಿಂದ ಬೇಲ್ಗೋಸ್ಕರ ಎಷ್ಟೆಲ್ಲ ಅವರು ಹರಕೆ ಹೊತ್ತದ ದೇವಸ್ಥಾನಗಳಿಲ್ಲ, ಹೋಗದ ದೇವಸ್ಥಾನಗಳಿಲ್ಲ, ಟೆಂಪಲ್ ರನ್ ಸತತವಾಗಿ ಮಾಡ್ತಲೇ ಬಂದರು. ಇದೀಗ ಏನಾಗಿದೆ ಇಲ್ಲಿ ನೋಡಿ, ಮತ್ತೆ ಕಂಟಕ, ಒಂದು ಹೆಣ್ಣಿನಿಂದ ಕಂಟಕ ಅಂತೇಳಿ ಈ ಹಿಂದೆ ಜ್ಯೋತಿಷಿಗಳು ಸಾಕಷ್ಟು ಬಾರಿ ಹೇಳಿದರು ದರ್ಶನ್ ಅವ್ರಿಗೆ ಹೆಣ್ಣಿನ ಕಂಟಕ ಇದೆ ಅಂತೇಳಿ. ಸೊ ಅವ್ರು ಹೇಳಿದಂಗೆ ಆಗೋಯ್ತಾ ಗುರು ಅಂತ ನಿಜಕ್ಕೂ ಬೇಸರ ಅನಿಸುತ್ತೆ. ಈಗಲಾದರೂ ಅಂದರೆ ಕೆಟ್ಟ ಮೇಲಾದರೂ ಬುದ್ಧಿ ಬರುತ್ತೆ ಅಂತ ನೋಡೋದಾದರೆ ನಿಜಕ್ಕೂ ಪವಿತ್ರ ಗೌಡ ಸದ್ಯಕ್ಕೆ ದರ್ಶನ್ ಅವ್ರನ್ನ ಬಿಡೋವಂತೆ ಕಾಣ್ತಾ ಇಲ್ಲ. ಯಾಕಂದರೆ ರಿಲೀಸ್ ಆಗಿ ಬರ್ತಾ ಇದ್ದಂಗೆ ಇನ್ನೂ ಒಂದು ದಿನ ಕೂಡ ಇಲ್ಲ, ಒಂದು ಹಾಫ್ ಆನ್ ಅವರ್ ಕೂಡ ಆಗಿರಲ್ಲ, ಅದಾಗಲೇ ದರ್ಶನ್ ಹೆಸರನ್ನು ಅವರ ಕುಟುಂಬಸ್ಥರು ತೆಗೆದುಕೊಂಡಿರುವಂಥದ್ದು. ಏಕೆಂದರೆ ಇಲ್ಲಿ ತಾಯಿ ಏನು ಭಾಗ್ಯಮ್ಮ ಅವರು ದರ್ಶನ್ ಅವರ ಹೆಸರಿನಲ್ಲಿ ವಜ್ರಮುನೇಶ್ವರ, ಏನು ಜೈಲಿನ ಬಳಿ ಇರುವಂಥ ವಜ್ರಮುನೇಶ್ವರ ದೇವಸ್ಥಾನದಲ್ಲಿ ದರ್ಶನ್ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿರುವಂಥದ್ದು. ನಿಜಕ್ಕೂ ಇದಕ್ಕೆ ಏನು ಹೇಳ್ಬೇಕಂತಲೇ ಗೊತ್ತಾಗೋದಿಲ್ಲ. ಅಥವಾ ಇದು ಹೆಂಗೆ ಇವರ ರಿಲೇಷನ್ಶಿಪ್ ಅಥವಾ ಈ ಸಂಬಂಧ ಹೀಗೆ ಕಂಟಿನ್ಯೂ ಆದರೆ ಹೆಂಗೆ ಕತೆ ಅಂತಲೂ ಕೂಡ, ಏನು ಸಮಾಜಕ್ಕೆ ಮೆಸೇಜ್ ಏನು ಹೋಗುತ್ತೆ, ದರ್ಶನ್ ಅವರ ಕುಟುಂಬ ಇದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತಲೂ ನಿಜಕ್ಕೂ ಎಲ್ರಿಗೂ ಕೂಡ ಗೊಂದಲ. ಜೊತೆಯಲ್ಲಿ ಇನ್ನೂ ಕೆಲವರಿಗೆ ಬೇಸರ ಕೂಡ ಇದೆ. ಇಂಥದ್ದನ್ನು ಈ ಪವಿತ್ರ ಗೌಡ ಅವರ ಸಂಬಂಧ ಮಾಡೇ ದರ್ಶನ್ ತನ್ನ ಕೆರಿಯರನ್ನು ಹಾಳು ಮಾಡಿಕೊಟ್ರು ಅಂತೇಳಿ. ಇಲ್ಲಿ ಪವಿತ್ರ ಗೌಡ ಇನ್ನೂ ರಿಲೀಸ್ ಆಗಿ ಬರ್ತಾ ಇದ್ದಂಗೆ ತಾಯಿಯನ್ನು ನೋಡಿ ತಬ್ಕೊಂಡು ಕಣ್ಣೀರು ಹಾಕಿರುವಂಥದ್ದು. ಜೊತೆಯಲ್ಲಿ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಅವ್ರ ತಾಯಿಯವರೇನೋ ಹರಕೆ ಕಟ್ಕೊಂಡಿದ್ದಾರೆ. ಸೊ ಆ ಹರಕೆಯನ್ನು ತೀರಿಸೋದಕ್ಕೆ ಹೋಗಿ ಅಲ್ಲಿ ಏನು ಮಡಿ ಸ್ನಾನ ಅಂತ ಹೇಳಿ, ಏನೋ ಅಲ್ಲಿನ ತೀರ್ಥ ಸ್ನಾನವನ್ನು ಕೂಡ ಪವಿತ್ರ ಗೌಡವರು ಮಾಡಿಕೊಂಡು ಪವಿತ್ರ ಆಗಿರುವಂಥದ್ದು. ಸೊ ಎಷ್ಟು ಮಟ್ಟಿಗೆ ಪವಿತ್ರವಾಗಿರ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಯಾಕೆ ಈ ಮಾತನ್ನು ಅಂದರೆ, ದರ್ಶನ್ ಅಂತಹ ಒಂದು ಕುಟುಂಬವನ್ನು ಇವತ್ತು ಈ ಜೈಲಿನ ಸ್ಥಿತಿ, ಜೈಲಿಗೆ ಅಲೆಯುವಂತೆ ಮಾಡಿದ್ದು ಅವ್ರ ತಂದೆಯವರಿಗೆ ಒಂದು ಒಳ್ಳೆ ಕನ್ನಡ ಚಿತ್ರರಂಗದಲ್ಲಿ ನಿಮಗೆ ಗೊತ್ತಿರುವಂತೆ ಒಂದೊಳ್ಳೆ ಸ್ಥಾನಮಾನ ಗಳಿಸಿದಂಥ ತಂದೆಯ ಮಗನಾಗಿ, ತಂದೆಗೆ ತಕ್ಕ ಮಗನಾಗಿ, ತಂದೆಯನ್ನು ಮೀರಿಸುವಂಥ ಮಗನಾಗಿ ತೂಗುದೀಪ ಏನು ದರ್ಶನ್ ಆಗಿ ಚಿತ್ರರಂಗದಲ್ಲಿ ಸಾಕಷ್ಟು ಬೆಳೀತಾ ಇದ್ರು. ಪೌರಾಣಿಕ ಸಿನಿಮಾಗಳನ್ನ ರಾಜ್ಕುಮಾರ್ ಬಿಟ್ಟರೆ ಯಾರು ಮಾಡ್ತಾರೆ ಎನ್ನುವಂಥ ಪ್ರಶ್ನೆಗಳು ಎದ್ದಿದ್ದಂಥ ಸಂದರ್ಭದಲ್ಲಿ ದರ್ಶನ್ ಆ ಒಂದು ಇವತ್ತಿನ ಕಾಲಘಟ್ಟದಲ್ಲಿ, ಇಂದಿನ ತಲೆಮಾರು ಬಿಟ್ಬಿಟ್ಟು ಇವತ್ತಿನ ಕಾಲಘಟ್ಟದಲ್ಲಿ ದರ್ಶನ್ ಅಷ್ಟು ಬೇರೆ ಯಾರಿಗೋ ಸೂಟ್ ಆಗೋದೇ ಇಲ್ಲ ಆ ಒಂದು ಪೌರಾಣಿಕ ಪಾತ್ರದಲ್ಲಿ. ಅಷ್ಟರ ಮಟ್ಟಿಗೆ ತಂದೆಯ ಹೆಸರನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಂಥ ದರ್ಶನ್ಗೆ ಅಪವಿತ್ರವನ್ನಾಗಿ ಕಾಡಿದಂಥ ಈ ಒಂದು ಹೆಸರು ಯಾವುದಂದರೆ ಅದೇ ಪವಿತ್ರ ಗೌಡ. ಇನ್ನಾದರೂ ದೂರ ಆಗ್ತಾರೆ ಅಂತ ನೋಡಿದ್ರೆ ಇಲ್ಲಿ ಆ ಒಂದು ಸೂಚನೆಗಳು ಕಾಣಿಸ್ತಾನೆ ಇಲ್ಲ. ಯಾಕಂದರೆ ಜೈಲಿಂದ ರಿಲೀಸ್ ಆಗಿ ಬರ್ತಾ ಇದ್ದಂಗೆ ವಜ್ರಮುನೇಶ್ವರ ದೇವಸ್ಥಾನದಲ್ಲಿ ದರ್ಶನ್ ಅವರ ಹೆಸರನ್ನು ತೆಗೆದುಕೊಂಡಿರುವಂಥದ್ದು. ಅವ್ರ ತಾಯಿ ಭಾಗ್ಯಮ್ಮ ಕೇಳ್ತಾರೆ, ಯಾರ ಹೆಸರಿಗೆ ಪೂಜೆ ಮಾಡ್ಸೋಣ, ಅರ್ಚನೆ ಮಾಡ್ಸೋಣ ಅಂತೇಳಿ. ಆಗ ಕಿವಿನಲ್ಲಿ ಪವಿತ್ರ ಗೌಡ ಬಂದು ಹೇಳುವಂಥ ಮಾತು, ದರ್ಶನ್ ಅವರ ಹೆಸರಿಗೆ
ಅರ್ಚನೆಯನ್ನು ಮಾಡಿಸೋಣ ಅಂತೇಳಿ. ಸೊ ಅಲ್ಲಿ ನಿಂಬೆ ಹಣ್ಣಿನ ಹಾರವನ್ನು ಕೂಡ ದೇವರಿಗೆ ಕೊಟ್ಟಿರುವಂಥದ್ದು. ಜೊತೆಯಲ್ಲಿ ಆ ದೃಷ್ಟಿಯನ್ನು ನೇವಾಳಿಸಿ ಪವಿತ್ರ ಗೌಡಗೆ ಅಲ್ಲಿ ನಿಂಬೆಹಣ್ಣನ್ನು ಕೂಡ ಹೊಡಿತಾರೆ. ಸೊ ಹೀಗೆ ಇವತ್ತಿನ ಬೆಳವಣಿಗೆ ಇಷ್ಟು ಆಗಿರುವಂಥ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಸುದ್ದಿ ಇದು. ಇನ್ನು ದರ್ಶನ್, ಸಾಕಷ್ಟು ಜನಕ್ಕೆ ಪ್ರಶ್ನೆ ಇದೆ, ಪವಿತ್ರ ಗೌಡರ ಜೈಲಿಂದ ರಿಲೀಸ್ ಆಗಿ ಬಂದ ನಂತರ ದರ್ಶನ್ ಅವ್ರನ್ನ ಭೇಟಿ ಆಗ್ತಾರಾ ಅಂತೇಳಿ. ಇನ್ನು ವಿಜಯಲಕ್ಷ್ಮಿ ಅವರ ರಿಯಾಕ್ಷನ್ಗಳು ಹೆಂಗಿರ್ಬೋದು ಅಂತೇಳಿ. ಈಗಲಾದರೂ ಪಾಪ ಆ ಕುಟುಂಬಕ್ಕೆ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡ್ತಾರಾ ಅಥವಾ ಪವಿತ್ರ ಗೌಡ ಕಾಡ್ತಾರಾ? ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ. ಧನ್ಯವಾದಗಳು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.